हेलो फ्रेंड्स वेलकम बैक अगेन ತುಂಬಾನೇ ಸಾರಿ ತುಂಬಾನೇ ಡಿಲೇ ಮಾಡ್ಬಿಟ್ನಲ್ಲ ಸ್ವಲ್ಪ ಪರ್ಸನಲ್ ವರ್ಕ್ ಮೇಲೆ ನನ್ನ ಕೈಲಿ ಯಾವ ಚಾನೆಲ್ ಅಲ್ಲೂ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕಾಗಿಲ್ಲ ರಿಯಲಿ ಸಾರಿ ಅಂತ ಕೇಳ್ತೀನಿ ತುಂಬಾ ಜನ ಸ್ಕೂಲ್ 2017 ಕಂಟಿನ್ಯೂ ಮಾಡಿ ಅಂತ ಕೇಳ್ತಾನೆ ಇದ್ರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇನ್ಮೇಲೆ ತಡ ಮಾಡೋದಿಲ್ಲ ಡೈಲಿ ಒಂದೊಂದು ವಿಡಿಯೋಸ್ ಬಂದ್ಬಿಡುತ್ತೆ ಸ್ವಲ್ಪ ಪರ್ಸನಲ್ ವರ್ಕ್ ಇರೋದ್ರಿಂದಾನೇ ತಡ ಆಗಿದ್ದು ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದೀನಿ ಯಾವತ್ತಿಗೂ ನಮ್ಮನ್ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ಅಲ್ಲ ನಮ್ಮ S4 ವಾಯ್ಸ್ ಓವರ್ ಸೀರೀಸ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದೆ ತುಂಬಾನೇ ಧನ್ಯವಾದಗಳು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ಇವತ್ತು ಅಂದ್ರೆ 6 ಮಂತ್ಸ್ ಅಲ್ಲೇ ನಾನು 1000 ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದೀನಿ ನೀವೆಲ್ಲಾನು ಇದೇ ತರ ನನಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸ್ ನೆಲ್ಲ ಲೈಕ್ ಮಾಡ್ತಾ ಇದ್ರೆ ಅದು ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗ್ತಾ ಇರುತ್ತೆ ಅದು ನನಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ ಈ ತರ ಒಳ್ಳೆ ವಿಡಿಯೋಸ್ ನ ಸೀರೀಸ್ ನೆಲ್ಲ ಮಾಡೋದಕ್ಕೆ ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗೆ ಇಡಿ ಅಂತ ಹೇಳ್ತಾ ತುಂಬಾನೇ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಸ್ಕೂಲ್ 2017 ಅನ್ನೋ ಸೀರೀಸ್ ನ 8th ಎಪಿಸೋಡ್ ನ ನೋಡೋಣ ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ ಹೀರೋ ಡೈರೆಕ್ಟ್ ಆಗಿ ಹೋಗಿ ಸ್ಟ್ರಿಕ್ಟ್ ಆಗಿರೋ ಸರ್ ಹತ್ರ ಅವತ್ತು ಸ್ಟಾಫ್ ರೂಮ್ ಹೋಗಿದ್ದಿದ್ ನಾನೇ ಅಂತ ಧೈರ್ಯವಾಗಿ ಹೇಳ್ಬಿಡ್ತಾನೆ ಇದರಿಂದ ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ ಆ ಸರ್ ಕೇಳ್ತಾರೆ ಏನು ನೀನ್ ಹೋಗಿದ್ದ ಆ ಟೈಮ್ಗೆ ನೀನು ಸ್ಟಾಫ್ ರೂಮ್ ಹೋಗ್ಬೇಕಾಗಿರೋ ಕೆಲಸ ಏನಿತ್ತು ಏನಕ್ಕೋದೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಸರ್ ಆಕ್ಚುಲಿ ನಾನು ಅವತ್ತು ಮಿಸ್ಟರ್ ಎಕ್ಸ್ ನ ನೋಡ್ದಂಗ್ ಅನ್ನಿಸ್ತು ಅವ್ನ್ ಈ ಕಡೆನೆ ಬಂದ ಅವನ್ನ ಫಾಲೋ ಮಾಡ್ಕೊಂಡೆ ನಾನ್ ಬಂದೆ ಅಂತ ಹೇಳಿದಾಗ ಏನು ಮಿಸ್ಟರ್ ಎಕ್ಸ್ ಬಂದ ಅವನ್ನ ಫಾಲೋ ಮಾಡ್ಕೊಂಡು ನೀನ್ ಬಂದ ಅವ್ನ್ ಮುಖನ ನೀನ್ ನೋಡ್ದ ಅಂತ ಕೇಳಿದಾಗ ಇವನ್ ಕೂಡ ಅವ್ನ್ ಮುಖನ ಅಂತ ತಲೆ ಎತ್ತಿ ನೋಡ್ತಾನೆ ನೋಡಿ ಅಷ್ಟರಲ್ಲೇ ಸಾಂಗ್ ಕೂಡ ಬಂದಿರ್ತಾನಲ್ಲಿ ಹೀರೋ ಹಂಗೆ ಅವ್ನ್ ಮುಖನ ನೋಡ್ತಾ ಇದ್ರೆ ಅಲ್ಲಂಗೆ ಪಿನ್ ಡ್ರಾಪ್ ಸೈಲೆನ್ಸ್ ಈ ಕಡೆ ಹೀರೋನ್ಗೆ ಭಯ ಆಗ್ತಾ ಇರುತ್ತೆ ಎಲ್ಲ ಅವ್ನ್ ಏನ್ ಹೇಳ್ಬಿಡ್ತಾನೋ ಅಂತ ಆದ್ರೆ ಅವ್ನ್ ಇಲ್ಲ ಸರ್ ನನ್ ಮುಖ ನೋಡಿಲ್ಲ ಅಂತ ಹೇಳ್ಬಿಡ್ತಾನೆ ಅದಾದ್ಮೇಲೆ ಸ್ಟ್ರಿಕ್ಟ್ ಆಗಿರೋ ಸರ್ ಹೀರೋನ ನೋಡಿ ಕೇಳ್ತಾರೆ ಏನಮ್ಮ ಅವ್ನು ಹೇಳ್ತಾರದಲ್ಲ ನಿಜಾನ ಅಂತ ಅವಳು ಸರ್ ಅದು ಅಂತ ಹೇಳಕ್ ಬರ್ತಾಳೆ ನೋಡಿ ಸರ್ ಟೆನ್ಷನ್ ಆಗ್ಬಿಡ್ತಾರೆ ನಿಮ್ ಮಾತ್ ನಾನು ಹೆಂಗ್ ನಂಬೋದು ನೀವು ನಿಜಾನೇ ಹೇಳ್ತಾ ಇದ್ದೀರಾ ಅಂತ ನಾನು ಹೆಂಗ್ ನಂಬಕ್ಕಾಗುತ್ತೆ ಅದೇ ನಿಜಾನ ಅಥವಾ ಬೇರೆ ಏನಾದ್ರು ಇದೆಯಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಸರ್ ನಾವೇನಾದ್ರೂ ತಪ್ಪು ಮಾಡಿದೀವಿ ಅಂತ ನಿಮ್ ಹತ್ರ ಪ್ರೂಫ್ ಇದೆಯಾ ಸರ್ ನಮ್ಮಿಂದ ಏನು ಟ್ರಬಲ್ ಆಗಿಲ್ಲ ತಾನೆ ಅಂತ ಹೇಳಿದಾಗ ಆ ಸರ್ ಹೇಳ್ತಾರೆ ಸರಿ ಆಯ್ತು ಈಗ ಸದ್ಯಕ್ಕೆ ನೀವು ರೂಲ್ಸ್ ನ ಬ್ರೇಕ್ ಮಾಡಿರೋದ್ರಿಂದ ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ ಆಮೇಲೆ ಕಂಡಿಡಿತೀನಿ ನಿಮ್ಮಿಂದ ಟ್ರಬಲ್ ಆಗಿದ್ಯಾ ಇಲ್ವಾ ಅಂತ ಏನು ಓಕೆನಾ ಅಂತ ಹೀರೋನ ನೋಡಿ ಕೇಳ್ತಾರೆ ಅದಾದ್ಮೇಲೆ ಅವ್ರು ಹಂಗೆ ಸೈಲೆಂಟ್ ಆಗಿರ್ತಾರೆ ಇನ್ನೊಂದ್ ಕಡೆ ಮಿಸ್ಟರ್ ಕಿಮ್ ನ ಮತ್ತೆ ಪೊಲೀಸ್ ಲೇಡಿನ ತೋರಿಸ್ತಾರೆ ಮಿಸ್ಟರ್ ಕಿಮ್ ಅಂತ ಪೊಲೀಸ್ ಲೇಡಿನ ಬೈತಾ ಇರ್ತಾರೆ ನಿಮ್ಗೆ ಎಷ್ಟು ಸತಿ ಹೇಳ್ದೆ ನಾನು ಹೇಳ್ಬೇಡಿ ಅಂತ ನಿಮ್ಮನ್ನ ನಂಬಿ ಹೇಳಿದ್ದಕ್ಕೆ ನೀವು ಅದನ್ನ ಹಂಗೆ ಎತ್ಕೊಂಡೋಗಿ ಸ್ಟ್ರಿಕ್ಟ್ ಆಗಿರೋ ಸರ್ ಹತ್ರ ಹೇಳ್ಬಿಟ್ಟಿದ್ದೀರಾ ಆ ಮಕ್ಳೇನಾದ್ರೂ ಕ್ರಿಮಿನಲ್ಸಾ ಅವ್ರನ್ನ ಕರೆದ ಹಂಗ್ ನಿಲ್ಸಿ ಅವ್ರನ್ನ ಆತರ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ ಅಂದಾಗ ಈ ಪೊಲೀಸ್ ಲೇಡಿ ಹೇಳ್ತಾರೆ ಹಲೋ ಏನ್ ಮಾತಾಡ್ತಾ ಇದ್ದೀರಾ ನನ್ ಕೆಲ್ಸನ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬಂದಿರೋದೇ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಆ ಕೆಲ್ಸನ ನಾನು ಮಾಡಬಾರ್ದು ಅಂದಾಗ ಸರ್ ಹೇಳ್ತಾರೆ ನೀವು ಇನ್ವೆಸ್ಟಿಗೇಟ್ ಮಾಡ್ತೀರಾ ಇಲ್ವಾ ಅಂತಲ್ಲ ಅವರೆಲ್ಲ ಇನ್ನು ಮಕ್ಕಳು ಅವ್ರಿಗೆಲ್ಲ ಇವಾಗೆ ನಾವ್ ಹತ್ರ ಟ್ರೀಟ್ ಮಾಡೋದು ಸರಿ ಅಲ್ಲ ಅಂತ ಹೇಳಿದಾಗ ಈ ಮೇಡಮ್ ಹೇಳ್ತಾರೆ ಈ ಪ್ರಪಂಚ ತುಂಬಾ ದೊಡ್ಡದು ಆ ಮಕ್ಕಳಿಗೆಲ್ಲ ಇವಾಗೆ ಯಾವ್ದು ಸರಿ ಇವಾಗೆ ಯಾವ್ದು ತಪ್ಪು ಅಂತೆಲ್ಲ ನಾವ್ ಹೇಳ್ಕೊಡ್ಬೇಕು ಇವಾಗ ಅವ್ರು ಮಾಡಿರೋ ತಪ್ಪನ ನೀವ್ ಈ ತರ ಬೆನ್ನ ಹಾಕೊಂಡ್ ಬರ್ತಾ ಇದ್ದೀರಾ ಅದನ್ನ ಸರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅವ್ರನ್ನೆಲ್ಲ ಕಂಫರ್ಟ್ ಮಾಡಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅದೇ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಕೂಡ ಅವ್ರನ್ನ ಅದೇ ತರ ಕಂಫರ್ಟ್ ಮಾಡಕ್ಕೆ ನೀವ್ ಹೋಗ್ತೀರಾ ಅವಾಗ ನೀವ್ ಇರ್ತೀರಾ ಅಲ್ಲಿ ಆ ಮಕ್ಕಳಿಗೆ ಅವ್ರ ಜೀವನ ನಾವ್ ಹೇಳ್ಕೊಡೋದ್ ಬೇಡವಾ ಅಂತ ಹೇಳಿ ಪೊಲೀಸ್ ಲೇಡಿ ಹೇಳ್ತಾ ಇದ್ರೆ ಸರ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ ನಾನು ಆತರ ಬುದ್ಧಿ ಕಲ್ಸಲ್ಲ ಅಂತ ಈ ಮೇಡಮ್ ಹೇಳ್ತಾರೆ ಬಟ್ ನೀವು ಮಾತಾಡ್ತಾ ಇರೋದ್ರಲ್ಲಿ ಏನು ಅರ್ಥನೇ ಇಲ್ಲ ಸರ್ ನನ್ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಆ ಪೊಲೀಸ್ ಲೇಡಿ ಕೂಡ ಅಲ್ಲಿಂದ ಹೊರಟೋಗ್ತಾರೆ ಇನ್ನೊಂದ್ ಕಡೆ ಹೀರೋನ ಮತ್ತೆ ಹೀರೋಯಿನ್ ನ ತೋರಿಸ್ತಾರೆ ಅವ್ರ ಸೀಕ್ರೆಟ್ ರೂಮ್ ಇರುತ್ತಲ್ಲ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ ನಾವು ಸಾಂಗ್ ಗೆ ಎಲ್ಲ ನಿಜ ಹೇಳ್ಬೇಕಲ್ವಾ ಅಂದಾಗ ಹೀರೋ ಹೇಳ್ತಾನೆ ಏನು ಎಲ್ಲ ನಿಜ ಹೇಳ್ಬೇಕಾ ಆಫೀಸರ್ ಅವ್ನ ಮುಖನ ನೋಡ್ದ ಅವ್ನಿಗೆ ಸ್ವಲ್ಪ ಕೂಡ ಗಿಲ್ಟೇ ಇಲ್ಲ ನಾವ್ ಅಲ್ಲಿ ಮಾತಾಡ್ತಾ ಇದೀವಿ ಅವ್ನ್ ಪಾಡ್ಕೊಂಡು ಹೊರಟೋದ ಅಂತ ಹೇಳಿದಾಗ ಹೀರೋಯಿನ್ ಅದನ್ನ ಯೋಚನೆ ಮಾಡಿ ನೋಡ್ತಾಳೆ ಬಟ್ ಇದ್ರೂ ನಾವು ನಿಜ ಹೇಳ್ಬೇಕಲ್ಲ ಕಣ ಅವ್ನಿಗೆ ಸಪೋರ್ಟ್ ಮಾಡ್ಬೇಕಂದಾಗ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ ಏನು ಪ್ರತಿ ಸತಿ ನೀನ್ ಅವ್ನ ಬಗ್ಗೆನೇ ಮಾತಾಡ್ಬೇಡ ನೀನ್ ಅವಾಯ್ಡ್ ಮಾಡೋ ತರ ನನ್ಗೆ ಅನ್ನಿಸ್ತಾ ಇದೆ ಯಾವಾಗೂ ನಿನ್ಗೆ ಇದೇ ಕೆಲಸ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಅದಾದ್ಮೇಲೆ ಹೀರೋಯಿನ್ ಏನು ಮಾತಾಡಲ್ಲ ಸೈಲೆಂಟ್ ಆಗಿ ಇದ್ಬಿಡ್ತಾಳೆ ಈಗ ಕ್ಲಾಸ್ ಅಲ್ಲಿ ಸಾಂಗ್ ನ ತೋರಿಸ್ತಾರೆ ಅವ್ನ ಕೈಯಲ್ಲಿ ಆ ಮೆರಿಟ್ ಅಂಡ್ ಡಿಮೆರಿಟ್ ಪಾಯಿಂಟ್ಸ್ ಪೇಪರ್ ನ ಇಟ್ಕೊಂಡಿರ್ತಾನೆ ಅವ್ನ ಕೈಲಿ ಏನ್ ಫಿಲ್ ಮಾಡೋದು ಅಂತ ಗೊತ್ತಿಲ್ಲ ಅವ್ನಿಗೆ ತುಂಬಾ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರುತ್ತೆ ನಂಗೆ ಇಟ್ಕೊಂಡು ಕ್ರಶ್ ಮಾಡಿ ಹಾಕ್ಬಿಡ್ತಾನೆ ಅದಾದ್ಮೇಲೆ ಹೀರೋಯಿನ್ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಹೀರೋ ಕೂಡ ಬರ್ತಾನೆ ಇವಳು ಬಂದು ಮಿಸ್ಟರ್ ಎಕ್ಸ್ ಐ ಆಮ್ ರಿಯಲಿ ಸಾರಿ ನಿನ್ನ ಅಪ್ಸೆಟ್ ಮಾಡ್ಬಿಟ್ಟೆ ಲೆಮನೇಟ್ ಕುಡಿಯಕ್ಕೆ ಇಬ್ರು ಹೋಗೋಣ ಅಂತ ಹೇಳಿ ಒಂದು ಲೆಟರ್ ನ ಬರ್ದಿರ್ತಾಳೆ ಇದನ್ನ ನೋಡ್ಕೊಂಡು ನಗ್ತಾ ಇರ್ಬೇಕಾದ್ರೆ ಅವ್ನ ಫ್ರೆಂಡ್ ಅಲ್ಲಿ ಬರ್ತಾನೆ ಅದನ್ನ ನೋಡಿದ ತಕ್ಷಣ ನಂಗೆ ಬಚ್ಚಿಟ್ಕೊಳ್ತಾನ ಪೇಪರ್ ನ ಏನೋ ನನ್ಗೇನೋ ಗೊತ್ತಿಲ್ಲದೆ ಬಚ್ಚಿಟ್ಕೊಳ್ತಾ ಇದೆಯಾ ನನ್ ಗೊತ್ತು ನಾನೇನೋ ನೋಡಿದೆ ಅಂತ ಹೇಳಿದ್ರೆ ಇವ್ನು ಇಲ್ಲ ಅಂತ ಹೇಳ್ತಾನೆ ಆದ್ರೂ ಅವ್ನು ಬಿಡದೆ ನನಗೆ ತೋರ್ಸೋ ಅಂತ ಆಟ ಆಡಿಸ್ತಾ ಇರ್ತಾನೆ ಅದಾದ್ಮೇಲೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಗ್ರೌಂಡ್ ಅಲ್ಲಿ ಬೆಂಚ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಹೀರೋಯಿನ್ ಸಾರಿ ಕೇಳ್ತಾಳೆ ಸಾರಿ ಕಣೋ ನಿನ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಂದಾಗ ಇವನಂತಾನೆ ನನ್ಗೇನ ದೋಸ್ತ ನೀನ್ ನನ್ ಬಗ್ಗೆ ಯಾವಾಗೂ ಯೋಚನೆ ಮಾಡಲ್ಲ ಅಂತ ಅಂದಾಗ ಇವಳು ಅಂತಾಳೆ ಹಂಗಲ್ಲ ಆದ್ರೂ ಪಾಪ ಅಲ್ವಾ ಸಾಂಗ್ ಅಂದಿದ ತಕ್ಷಣ ಟೆನ್ಷನ್ ಆಗ್ಬಿಡುತ್ತೆ ಮತ್ತೆ ಅವ್ನ ಬಗ್ಗೆನೇ ನೀನ್ ಮಾತಾಡ್ತಾ ಇದೀಯಾ ಯಾವಾಗೂ ನಿನ್ಗಿದಾನೆ ಕೆಲಸ ಪನಿಷ್ಮೆಂಟ್ ಅನುಭವಿಸ್ತಾ ಇರೋದು ನಾವು ಅವನಲ್ಲ ಮೆರಿಟ್ ಪಾಯಿಂಟ್ಸ್ ಕಡಿಮೆ ಆಗೋದು ನಮಗೆ ಅವನ್ಗಲ್ಲ ಅಂದಿದ ತಕ್ಷಣ ಇವಳಿಗೆ ಇವಾಗ ಫ್ಲಾಶ್ ಆಗ್ತಾ ಇದೆ ಓ ಹೌದಲ್ಲ ಮೆರಿಟ್ ಪಾಯಿಂಟ್ಸ್ ಎಲ್ಲ ನಮ್ಗೆ ಕಡಿಮೆ ಆಗ್ಬಿಡುತ್ತಲ್ಲ ಇನ್ನು ಎಷ್ಟು ಡಿಮೆರಿಟ್ ಪಾಯಿಂಟ್ಸ್ ನನಗೆ ಬರುತ್ತೋ ಅಂತ ಟೆನ್ಷನ್ ಆಗ್ತಾಳೆ ಅದೇ ಟೈಮ್ಗೆ ನೋಟಿಸ್ ಬೋರ್ಡ್ ಮೇಲೆ ಕೂಡ ಹಾಕಿರ್ತಾರೆ ಇವ್ರಿಬ್ರು ತರ ಸ್ಟಾಫ್ ರೂಮ್ ಒಳಗಡೆ ಹೋಗಿರೋದಕ್ಕೆ ಇವ್ರಿಗೆ ಪನಿಷ್ಮೆಂಟ್ ಇದೆ ಅಂತ ಇದನ್ನಲ್ಲಿ ಇರೋರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಇವ್ರಿಗೇನ್ ಕೆಲಸ ಇವ್ರೇನ ಕಲ್ಲೋದ್ರು ಅಂತ ಹೇಳಿ ಮಾತಾಡ್ಕೊಳ್ಳುವಾಗ ಹೀರೋಯಿನ್ ಫ್ರೆಂಡ್ ಕೂಡ ಅಲ್ಲಿ ಬಂದಿರ್ತಾಳಲ್ಲ ಅವಳು ನೋಡ್ಬಿಟ್ಟು ನಿನ್ ಫ್ರೆಂಡ್ ತಾನೆ ಅವಳೇನಕ್ ಹೋಗಿದ್ಲು ಅಂತ ಅವಳನ್ನ ಕೇಳಿದಾಗ ಇವಳು ಅಂತಾಳೆ ಅದೆಲ್ಲ ಒನ್ ಟೈಮ್ ನನ್ ಫ್ರೆಂಡ್ ಇವಾಗೆಲ್ಲ ಎಲ್ಲಿ ನನ್ ಜೊತೆ ಮಾತಾಡ್ತಾಳೆ ಅಂತ ಮನ್ಸಲ್ಲೇ ಅನ್ಕೊಂತಾಳೆ ಅದೇ ಟೈಮ್ಗೆ ಸಾಂಗ್ ಅಲ್ಲಿಗೆ ಬರ್ತಾನೆ ಹೀರೋನು ಬರ್ತಾನೆ ಒಬ್ರಿಗೊಬ್ರು ನೋಡ್ಕೊಳ್ತಾರೆ ಬಟ್ ಸಾಂಗ್ ಅಲ್ಲಿ ಏನು ಮಾತಾಡಲ್ಲ ಅವ್ನ್ ಪಾಡ್ಕೊಂಡು ಸೈಲೆಂಟ್ ಆಗಿ ಹೊರಟೋಗ್ತಾನೆ ಹೀರೋಯಿನ್ ಹೀರೋ ಇಬ್ರುನಿಗೆ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಇವಳಂತ ಅಯ್ಯೋ ನನ್ ಡಿಮೆರಿಟ್ ಪಾಯಿಂಟ್ಸ್ ಬಂತೆ ನನ್ ಪಾಯಿಂಟ್ಸ್ ಎಲ್ಲ ಕಡಿಮೆ ಆಗೋಯ್ತೆ ಅಂತ ಹೇಳಿ ಟೆನ್ಷನ್ ಅಲ್ಲಿ ಕೂತಿರ್ಬೇಕಾದ್ರೆ ಹೀರೋ ಅಂತಾನೆ ಎಲ್ಲ ನಿನ್ನಿಂದ ತಾನೇ ಆಗಿದ್ದು ಸರಿ ಬಾ ಹೋಗಿ ನಿಜ ಹೇಳ್ಬಿಡೋಣ
ಅಂತಂದಾಗ ಇವಳಂತಾಳೆ ಏನು ನಿಜಾನ ಬಾಯಿ ಮುಚ್ಕೊಂಡಿರೋ ಅಂತಂದಾಗ ಇವ್ನಂತಾನೆ ಏನು ನಾನೇನ್ ಸುಳ್ಳ ಹೇಳ್ತಾ ಇದೀನಿ ಬಾ ಹೋಗ್ ನಿಜ ಹೇಳ್ಬಿಡೋಣ ಅವ್ನ್ ಪಾಡಿಗೆ ಅವ್ನ್ ಸೈಲೆಂಟ್ ಆಗಿದ್ರೆ ನಾವ್ ಸಿಕ್ಕಾಕೋಬೇಕಾ ಅಂದಾಗ ಇವಳಂತಾಳೆ ಆತರ ಅಲ್ಲ ಅವನು ಕೂಡ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರ್ತಾನಲ್ವಾ ಅಂದಾಗ ಇವ್ನು ನೋಡ್ಬಿಟ್ಟು ನಿನಗೆ ಎಷ್ಟಾದ್ರೂ ಬುದ್ಧಿನೇ ಬರಲ್ಲ ಕಣೆ ನಿನ್ನಂತ ಜೊತೆ ನಾನು ಇದೀನ್ ನೋಡು ಅಂತ ಹೇಳಿ ಬೈಕೊಂಡ್ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಅವ್ನೋಗಿ ಸಾಂಗ್ ನ ಮಾತಾಡ್ಸ್ಬೇಕು ಅಂತ ನೋಡಿದಾಗ ಅವನು ಮತ್ತೆ ಇವ್ನ ಇಬ್ರು ಬರ್ತಾ ಇರ್ಬೇಕಾದ್ರೆ ಫ್ರಾಡ್ ಅಂತ ಕರೀತಾನೆ. ಇದನ್ನ ನೋಡ್ಬಿಟ್ಟು ಇವ್ನ್ ಕೇಳ್ತಾನೆ ಏನಂತ ಕರೆದೆ ಅಂದಾಗ ನಿನ್ನ ಹತ್ರ ಮಾತಾಡಕ್ ಈಗ ನನ್ ಮೂಡಿಲ್ಲ ಬಾಯಿ ಮುಚ್ಕೊಂಡ್ ಜಾಗ ಖಾಲಿ ಮಾಡೋಂದಿದ ತಕ್ಷಣ ಸಾಂಗ್ ಅವನ ಸಮಾಧಾನ ಮಾಡಿ ಸರಿ ಏನು ಮಾತಾಡ ಬಾ ಹೋಗೋಣ ಅಂತಲಿಂದ ಕರ್ಕೊಂಡು ಹೋಗ್ಬೇಕಂದಾಗ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ನಿನ್ ಬಗ್ಗೆ ಎಲ್ಲ ನಿಜ ನಾನು ಹೇಳ್ಬೇಕಂದಿದ ತಕ್ಷಣ ಸಾಂಗ್ ಕೂಡ ಸರಿ ಆಯ್ತು ನೀನ್ ಹೋಗು ನಾನು ಆಮೇಲೆ ಮೀಟ್ ಮಾಡ್ತೀನಿ ಅಂತ ಹೇಳಿ ಈಗ ಹೀರೋ ಹತ್ರ ಮಾತಾಡುವಾಗ ಹೀರೋ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ನೀನ್ ತಾನೆ ನಿನ್ನಿಂದಾನೆ ಅವಳು ಸಖತ್ ಸಫರ್ ಆಗ್ತಾ ಇದ್ದಾಳೆ ಮರ್ಯಾದೆಗೆ ಹೋಗ್ಬಿಟ್ಟು ನಿಜ ಹೇಳ್ಬಿಡು ಅಂತ ಹೇಳಿದಾಗ ಇವನಂತಾನೆ ಏನು ನಿಜ ಹೇಳೋದಾ ನಿಮ್ಮನ್ನ ಯಾರು ಹೋಗಿ ನನ್ ಬಗ್ಗೆ ಹೇಳಕ್ ಹೇಳಿದ್ರು ನಿಮ್ ಪಾಡಿಗೆ ನೀವು ಸೈಲೆಂಟ್ ಆಗಿ ಇರ್ಬೇಕಾಗಿತ್ತು ಆಯ್ತು ನಾನ್ ನಿಜ ಹೇಳ್ತೀನಿ ಅಂತ ಹೇಳಿದಾಗ ಹೀರೋನ್ ಟೆನ್ಷನ್ ಆಗಿ 4 ಮಾತಾಡಿದ ತಕ್ಷಣ ಇವನು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈಗ ಗ್ರೌಂಡ್ ಅಲ್ಲಿ ಕೂತಿರ್ಬೇಕಾದ್ರೆ ಅವ್ನ ಗರ್ಲ್ ಫ್ರೆಂಡ್ ಬಂದು ಮಾತಾಡಿಸ್ತಾಳೆ ಜ್ಯೂಸ್ ಕೊಟ್ಬಿಟ್ಟು ಕೇಳ್ತಾಳೆ ಏನಾದ್ರು ಪ್ರಾಬ್ಲಮ್ ಯಾಕಂಗಿದ್ಯಾ ಅಂದಾಗ ಇವನಂತಾನೆ ಪ್ರಾಬ್ಲಮ್ ನನ್ ಲೈಫೇ ಒಂದು ಪ್ರಾಬ್ಲಮ್ ನನ್ಗೆ ಯಾಕೋ ನನ್ ಜೀವನನೇ ಸುಳ್ಳು ಅನ್ನಿಸ್ತಾ ಇದೆ ಅಂದಾಗ ಇವಳೆ ಯೋಚನೆ ಮಾಡ್ತಾಳೆ ಸುಳ್ಳ ಪ್ರತಿಯೊಬ್ರು ಅವ್ರ ಲೈಫ್ ಅಲ್ಲಿ ಸುಳ್ಳು ಹೇಳ್ತಾರಲ್ವಾ ಅದಕ್ಕಂತ ಅವ್ರಿಗೆ ಅಂತ ಪರ್ಸನಲ್ ರೀಸನ್ ಇರತ್ತಲ್ವಾ ಅಂದ ತಕ್ಷಣ ಇವ್ ನಂಗೆ ತಿರುಗಿ ನೋಡ್ತಾನೆ ಇವಳಕ್ ಇವಾಗ ಮಾತಂತ ಇದ್ದಾಳೆ ಅಂತ ಏನೋ ಹೌದಾ ನಿಜವಾಗ್ಲೂ ನಾ ಅಂತ ಕೇಳ್ತಾನೆ. ಅದಾದ್ಮೇಲೆ ಹಂಗೆ ನೈಟ್ ತೋರಿಸ್ತಾರೆ ಅವನೊಂದ್ ಮನೇಲಿ ಇರ್ಬೇಕಾದ್ರೆ ಆ ಸಮ್ಮರ್ ಕ್ಯಾಂಪ್ ಗೆ ಬೇಕಾಗಿರೋ ಪೋಸ್ಟರ್ ನ ಕೈಲಿ ಇಟ್ಕೊಂಡು ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಡ್ರಾನ್ ಅಲ್ಲಿ ಅಮೌಂಟ್ ಇಟ್ಟಿರ್ತಾನಲ್ವಾ ಅದನ್ನ ಎತ್ಕೊಂಡು ಅದಕ್ಕೆ ಪೇ ಮಾಡ್ಬೇಕು ಅಂತ ಇಟ್ಟಿದಾನೇನೋ ಗೊತ್ತಿಲ್ಲ ಬಟ್ ಡ್ರಾ ಓಪನ್ ಮಾಡಿದ್ರೆ ಅಮೌಂಟೇ ಇಲ್ಲ ಪಾಪ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇರ್ತಾನೆ ಅಮೌಂಟೇ ಸಿಗ್ತಾ ಇಲ್ಲ ಏನಾಗೋಯ್ತು ಅಂತ ಸ್ವಲ್ಪ ಹೊತ್ತಿಗೆ ಅವ್ರ ಅಮ್ಮ ಬಂದ್ ಹೇಳ್ತಾರೆ ಸಾರಿ ಕಣೋ ಅಮೌಂಟ್ ನ ನಾನೇ ಯೂಸ್ ಮಾಡ್ಕೊಂಡೆ ಸ್ವಲ್ಪ ಅರ್ಜೆಂಟ್ ಇತ್ತು ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ಅಂದಾಗ ಇವ್ನಿಗೆ ಸಖತ್ ಬೇಜಾರಾಗ್ಬಿಡುತ್ತೆ. ತುಂಬಾ ಒಳ್ಳೆ ಕೆಲಸ ಮಾಡಿದಿರಮ್ಮ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಮತ್ತೆ ನನ್ನ ಕರ್ಕೊಂಡ್ ಅಲ್ಲೇ ಬಿಟ್ಬಿಟ್ರಿ ನಾನು ಎಷ್ಟು ಕಷ್ಟಪಟ್ಟು ಅದನ್ನ ಸೇರ್ಸಿದ್ದೆ ಗೊತ್ತಾ ಅಂದಾಗ ಇವ್ರಮ್ಮ ಅಂತಾರೆ ನೀನ್ ಇದೆಲ್ಲ ತಲೆಗೆ ಹಾಕೊಂಬೇಡ ಕಣೋ ನೆಕ್ಸ್ಟ್ ಮಂತ್ ನಾನು ಕರೆಂಟ್ ಕೊಟ್ಬಿಡ್ತೀನಿ ನಿನಗೆ ಕಷ್ಟಪಟ್ಟು ಓದು ಅಷ್ಟು ಸಾಕು ಅಂದಾಗ ಇವ್ನ ಅಂತಾನೆ ಇದಕ್ ಮೇಲೆ ನಾನು ಏನಕ್ಕೆ ಓದ್ಬೇಕು ಹೇಳಿ ಹೆಂಗಿದ್ರು ನಾನು ಅನ್ಕೊಂಡಿರೋ ಕೆಲಸ ನನಗ್ ಸಿಗಲ್ಲ ನನ್ ಜೀವನ ನಂಗೆಲ್ಲ ಲಾಸ್ ಆಗ್ತಿದೆ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಮನ್ಸ್ನ ಧೈರ್ಯ ಮಾಡ್ಕೊಂಡು ನಿಜ ಹೇಳಕ್ಕೇನೋ ನೆಕ್ಸ್ಟ್ ಸ್ಕೂಲ್ ಸ್ಟಾಫ್ ರೂಮ್ ಹತ್ರ ನಿಂತಿರ್ಬೇಕಾದ್ರೆ ಸರ್ ಬರ್ತಾರೆ ನಾನೇ ನಿನ್ನ ಕರಿಬೇಕಂತ ಅನ್ಕೊಂಡಿದ್ದೆ ಬಾರೋ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗಿ ಮಾತಾಡ್ತಾರೆ. ಆಕ್ಚುಲಿ ಅವ್ನ ಕೈಗೆ ಒಂದು ಲೆಟರ್ ನ ಕೊಡ್ತಾರೆ ಅದನ್ನ ನೋಡಿದ ತಕ್ಷಣ ಅವ್ನು ಫುಲ್ ಖುಷಿ ಆಗ್ಬಿಡ್ತಾನೆ. ಅದ್ ಏನ್ ಲೆಟರ್ ಅಂತ ನೋಡಿದ್ರೆ ಇವ್ನು ಒಳ್ಳೆ ಮಾರ್ಕ್ಸ್ ನ ತೆಗ್ದಿರ್ತಾನಲ್ಲ ಅದಕ್ಕೋಸ್ಕರ ಸಿಯೋಲ್ ಯೂನಿವರ್ಸಿಟಿಯಲ್ಲಿ 2 years ನಿನ್ಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಆರಾಮಾಗಿ ನಾನು ಕಾಲೇಜ್ ಓದ್ಬೋದು ಅಂತ ಹೇಳಿದ ತಕ್ಷಣ ಅವ್ನು ಫುಲ್ ಖುಷಿ ಆಗ್ಬಿಡುತ್ತೆ. ಸರ್ ಅಂತೂ ಪರವಾಗಿಲ್ವೇ ತುಂಬಾ ಖುಷಿ ಪಡ್ತಾ ಇದೀಯಾ ಇನ್ ತುಂಬಾ ಕಷ್ಟಪಟ್ಟು ಈ ಎಕ್ಸಾಮ್ ನ ನೀನ್ ಹೆಂಗೋ ಪಾಸ್ ಮಾಡ್ಬಿಟ್ರೆ ನಿನ್ಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಸ್ವಲ್ಪ ಅಡ್ವೈಸ್ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಅವ್ನು ಕೂಡ ಥ್ಯಾಂಕ್ ಯು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಸರ್ ಕೇಳ್ತಾರೆ ಯಾಕೆ ನಿನ್ ಮುಖ ಆತರ ಇದೆ ಏನಾದ್ರು ಪ್ರಾಬ್ಲಮ್ ಏನಾದ್ರು ಹೇಳ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಅವ್ನ ಹಂಗೆ ಸಿಸ್ಟಮ್ ನ ನೋಡ್ತಾನೆ ಅಲ್ಲಿ ಹೀರೋಗೆ ಮತ್ತೆ ಹೀರೋಯಿನ್ ಇಬ್ಬರಿಗೂ ಪನಿಷ್ಮೆಂಟ್ ಕೊಡ್ಬೇಕಾಗಿರೋ ಲೆಟರ್ ನ ಬರೀತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇವ್ನು ಅಂತಾನೆ ಸರ್ ನನ್ ಲೈಫ್ ನಾನು ಮತ್ತೆ ಹಿಂದೆ ತಿರುಗಿ ನೋಡ್ಕೋಬೇಕು ಅಂತ ಅನ್ಕೊಂತ ಇಲ್ಲ ಎಷ್ಟೇ ಕಷ್ಟ ಆದ್ರೂ ನಾನು ಸಿಯೋಲ್ ಯೂನಿವರ್ಸಿಟಿಗೆ ಹೋಗ್ಲೇಬೇಕು ಅದಕ್ಕೆ ನಾನು ಏನನ್ನ ಕಳ್ಕೊಳ್ಳಕ್ ಕೂಡ ರೆಡಿ ಆಗಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸರ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಯಾಕೆ ಇವ್ನ ಇತರ ಮಾತಾಡ್ತಾ ಇದ್ದಾನೆ ಅಂತ. ಇನ್ನೊಂದ್ ಕಡೆ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ ಅವರಪ್ಪ ಹೀರೋಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾರೆ. ಹೀರೋ ಬಂದಿದ ತಕ್ಷಣ ಎದ್ದವನ ಹತ್ರ ಓದೋರು ಪಲೀರ್ ಅಂತ ಒಂದು ಕೊಡ್ತಾರೆ ಕೆನ್ನೆಗೆ. ಇವ್ನ್ ಕೂಡ ಯಾಕಪ್ಪ ಏನಾಯ್ತು ಅಂದಾಗ ನಿನ್ಗೇನು ಸ್ಟುಪಿಡ್ ಕೆಲಸ ಮಾಡ್ಬೇಡ ಅಂತ ಹೇಳಿದಿಂತಾನೆ ಮತ್ತೆ ಸ್ಕೂಲಲ್ಲಿ ಏನೋ ಹತ್ರ ಕೆಲಸ ಮಾಡಿದೆ ಅಂದಾಗ ಇವನು ಅದು ಅಷ್ಟು ಬೇಗ ನಿಮಗ್ ಗೊತ್ತಾಗೋಯ್ತಾ ಅಂದಾಗ ಏನು ಇದೆಲ್ಲ ಹೀರೋಯಿನ್ಗೋಸ್ಕರನ ಅವಳಿಂದಾನೆ ಎಲ್ಲ ಪ್ರಾಬ್ಲಮ್ ನಿನ್ಗೆ ಆಗೋದು ಅಂದಾಗ ಇವ್ನಂತಾನೆ ಅಪ್ಪ ಅವಳ ಆತರ ಅಲ್ಲ ಅವಳ ಬಗ್ಗೆ ಹತ್ರ ಮಾತಾಡ್ಬೇಡಿ ಅಂದಾಗ ನಿನ್ಗೇನ್ ಗೊತ್ತು ಅವಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು ನಿನ್ ಮರ್ಯಾದಾಗ ನಿನ್ ಕೆಲಸ ಮಾತ್ರ ನೀನ್ ನೋಡು ಅಂತ ಬೈದ್ ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ಇವನು ತುಂಬಾ ಬೇಜಾರಾಗಿ ಯಾವಾಗ ಒಂದು ಹೈಟ್ ಆಗಿರೋ ಬಿಲ್ಡಿಂಗ್ ಹತ್ರ ನಿಂತಿರ್ತಾನಲ್ಲ ಅಲ್ಲಿ ನಿಂತಿರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಇರೋ ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸಿ ನೋಡ್ತಾನೆ. ಆಕ್ಚುಲಿ ಹೀರೋಗೆ ಹೈಟ್ ಅಂದ್ರೆ ತುಂಬಾ ಭಯ. ಇವ್ರಿಬ್ರ ಗೋಡೆ ಎಜ್ಜಲ್ಲಿ ನಿಂತಿರ್ಬೇಕಾದ್ರೆ ಅವನ ಕೂಡ ಕರೀತಾರೆ ಬಾರೋ ಅಂತ ಆದ್ರೆ ಅವ್ನು ತುಂಬಾ ಭಯ ಆಗುತ್ತೆ. ಇವ್ರು ಗೇಲಿ ಮಾಡ್ತಾ ಇರ್ತಾರೆ ನನ್ನ ಹೈಟ್ ಇದೆ ಅಷ್ಟೇ ಕಣೋ ಬಾರೋ ಅಂತ ಹೇಳಿ ಸಾಂಗ್ ಕರೆದು ಹತ್ರ ಕರ್ಕೊಂಡು ಹೋದಾಗ ಆಲ್ಮೋಸ್ಟ್ ಅವ್ನ ತಳ್ಳೋ ತರ ಆಗ್ಬಿಡುತ್ತಾ ಇವ್ನು ಸಕ್ಕತ್ ಎದ್ಕೊಂಡ್ಬಿಡ್ತಾನೆ ಅಯ್ಯೋ ಅಂತ ಇಬ್ರು ಕಿಸ್ಕೊಳ್ತಾ ಇದ್ದಾಗ ಜಂಗ್ ಹೇಳ್ತಾನೆ ನೀವಿಬ್ರು ಮಾಡೋದ್ ನೋಡಿದ್ರೆ ಇಲ್ಲೇ ಪ್ಯಾಂಟ್ ಒದ್ದೆ ಮಾಡ್ಕೊಳಂಗಿದ್ದೀರಾ ಅಂದಿದ ತಕ್ಷಣ ಏನು ನಾವ್ ಪ್ಯಾಂಟ್ ಒದ್ದೆ ಮಾಡ್ಕೊಳ್ತೀವ ಇವ್ರು ಫಸ್ಟ್ ನಿನ್ನ ಒದ್ದೆ ಮಾಡ್ತೀವಿ ಅಂತ ಅವ್ನ್ ಮುಂದ್ಗಡೆ ಜಿಪ್ ತೆಗಿಯಕ್ ಹೋಗ್ಬಿಟ್ಟು ಹೋಗ್ತಾರೆ. ಅವರೇ ಬೇಡ ಅಂತ ಹೇಳಿ ಹಂಗೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಈಗ ಅವ್ನ ನೆನ್ಸಿ ತುಂಬಾನೇ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಅಜಾಕೆ ಸಾಂಗು ಬರ್ತಾನೆ. ಹೀರೋ ಕೂಡ ಅವನ ನೋಡಿದ್ಮೇಲೆ ಅಲ್ಲಿಂದ ಹೋಗ್ಬೇಕು ಅಂತ ಒಂದ್ 2 ಸ್ಟೆಪ್ ಎತ್ತಿ ಮುಂದೆ ಇಡ್ತಾನೆ ನೋಡಿ ಅವನಿಗೆ ಕಾಲ್ ಎಡ್ವಿ ಕೆಳಗಡೆ ಬೀಳಕ್ ಕೊಟ್ಟೋಗ್ತಾನೆ. ಇದ್ರ ನೋಡಿ ಸಾಂಗ್ ಭಯ ಆಗ್ಬಿಡುತ್ತೆ ನೋಡ್ಕೊಂಡು ಅಂದಾಗ ಹೀರೋ ಹಂಗೆ ತಿರುಗಿ ನೋಡ್ಬಿಟ್ಟು ಕೇಳ್ತಾನೆ ನೀನ್ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಕಣೋ ನೀನ್ ಇದನ್ನ ಇವಾಗ್ಲೇ ಸರಿ ಮಾಡ್ಕೋಬೇಕಂದಾಗ ಅವನಂತಾನೆ ಏನು ತಪ್ಪ ನಾನೇನ್ ತಪ್ಪು ಮಾಡ್ತಾ ಇಲ್ಲ ಅಂದಾಗ ಇವನಂತಾನೆ ನೀನ್ ಇಷ್ಟು ಚೀಪ್ ಆಗಿ ಇಷ್ಟು ಕೊಳ್ಕಾಗಿ ನಡ್ಕೊಳ್ತಾ ಇದೆಯಲ್ಲ ಇದ್ರ ಬಗ್ಗೆ ನಿನ್ಗೇನು ಪಶ್ಚಾತ್ತಾಪ ಇಲ್ವಾ ಅಂದಾಗ ಇವನಂತಾನೆ ನಾನ್ ಯಾಕೆ ಪಶ್ಚಾತ್ತಾಪ ಪಡ್ಬೇಕು ನಾನ್ ಯಾಕೆ ನನ್ ಬಗ್ಗೆ ನಾನ್ ಮೋಸವಾಗಿ ಅನ್ಕೋಬೇಕು ಈ ತರ ಚಾನ್ಸ್ ನನಗ್ ಮತ್ತೆ ಸಿಕ್ಕೋದೇ ಇಲ್ಲ ಅದನ್ನ ನಾನು ಉಪಯೋಗಿಸ್ಕೋಬೇಕು ಅಂತ ಅನ್ಕೊಂಡಿದೀನಿ ಅದರಿಂದ ಏನಾಗುತ್ತೆ ಏನು ಅಂತದೆಲ್ಲ ನಾನು ಯೋಚನೆ ಮಾಡೋದಿಲ್ಲ ನನ್ಗೆ ನನ್ ಲೈಫೇ ಇಂಪಾರ್ಟೆಂಟ್ ನೀನ್ ದಯವಿಟ್ಟು ಇದ್ರಲ್ಲಿ ಮುಗ್ದುರ್ಸ್ದೇ ಇದ್ರೆ ಸಾಕು ನನ್ ಪಾಡಿಗೆ ನನ್ನ ಬಿಟ್ಬಿಡು ಅಂತ ಹೇಳಿ ತುಂಬಾನೇ ಕೂಗಾಡ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಇವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಪಾಪ ಇವ್ನು ಪ್ರತಿಯೊಂದ್ರಲ್ಲೂ ಕಷ್ಟಪಟ್ಟು ಮುಂದೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಒಬ್ರೆಲ್ಲ ಒಬ್ರು ಒಂದಲ್ಲ ಒಂದ್ ರೀತಿಯನ್ನ ತುಳಿಬೇಕಂತಾನೆ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೆನ್ಸ್ಕೊಂಡ್ ಪಾಪ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ ಅವನು ಸ್ಟ್ರೇಟ್ ಆಗಿರೋ ಸರ್ ಹತ್ರ ಹೋಗ್ಬಿಟ್ಟು ಅವತ್ತು ಆಫೀಸ್ ರೂಮ್ ಒಳಗಡೆ ಹೋಗಿದ್ದು ಹೀರೋ ಅಲ್ಲ ನಾನೇ ಅಂತ ಹೇಳ್ಬಿಡ್ತಾನೆ. ಸರ್ ಅವ್ರಿಗೆಲ್ಲ ಶಾಕು ನೀನೇನಕ್ ಹೋದೆ ಅಂದಾಗ ಇವ್ನ ಅಂತಾನೆ ಸರ್ ಮ್ಯಾಕ್ಸ್ ಕ್ವಶನ್ ಪೇಪರ್ ಎತ್ತಕ್ಕೆ ಅಂದಾಗ ಎಲ್ಲರಿಗೂ ಇನ್ನಷ್ಟು
ಶಾಕು, ಏನು ಮ್ಯಾಥ್ಸ್ ಕ್ವೆಶ್ಚನ್ ಪೇಪರ್ ಎತ್ತಕ, ನೀನೊಬ್ಬ ಟಾಪರ್ ಕಣೋ, ನೀನೇನೋಕೆ ಎತ್ತಬೇಕು ಅಂತ ಕೇಳಿದಾಗ ಇವನು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಇವಾಗ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಇದಕ್ಕೊಂದು ಮೀಟಿಂಗ್ ನ ಹಾಕ್ಲೇಬೇಕು ಅಂತ ಅವನ ಕರ್ಕೊಂಡು ಕೂರಿಸಿ ಎಲ್ಲ ಟೀಚರ್ಸ್ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಪ್ರಿನ್ಸಿಪಲ್ ಹೇಳ್ತಾರೆ, ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಇರ್ತಾರಲ್ಲ ಅವ್ರು ಹೇಳ್ತಾರೆ, ನೀನೊಂದು ಟಾಪ್ ಸ್ಟೂಡೆಂಟ್ ಆಗಿ ನೀನೇನಕ್ಕಿತ್ರ ಕೆಲಸ ಮಾಡಿದೆ, ಅದ್ರಲ್ಲೂ ಅವರಿಬ್ಬರು ಬಂದು ಅವರೇ ಮಾಡಿದ್ದು ಅಂತ ಆಲ್ರೆಡಿ ಒಪ್ಕೊಂಡಿದಾರಲ್ಲ, ಈಗ ನೀನೇನಕ್ಕಿತ್ರ ಹೇಳ್ತಾ ಇದ್ಯಾ ಅಂತ ಕೇಳಿದಾಗ ಇವ್ ನಂಗೆ ಸೈಲೆಂಟ್ ಆಗಿರ್ತಾನೆ. ಪ್ರಿನ್ಸಿಪಲ್ ಸರ್ ಹೇಳ್ತಾರೆ, ಅಯ್ಯೋ ಇವ್ನೇನಕ್ ಮಾಡಿರ್ತಾನ ಕೆಲಸ, ಇನ್ನೊಬ್ಬ ಟಾಪರ್ ಕಣೋ ಅಂತ ಹೇಳಿ ಮಾತಾಡ್ತಾ ಇದ್ರೆ, ಹಲೋ ಸರ್ ನೀವಲ್ಲ ಪ್ರಿನ್ಸಿಪಲ್, ನಾನ್ ಮಾತಾಡ್ಬೇಕು, ಸ್ಕೂಲ್ ರೂಲ್ಸ್ ನ ಬ್ರೇಕ್ ಮಾಡಿರೋದ್ರಿಂದ ನಿನ್ಗೆ ಪನಿಷ್ಮೆಂಟ್ ಇದೆ ಅಕಾರ್ಡಿಂಗ್ ಟು ದ ರೂಲ್ 3 ಅಂತ ಹೇಳ್ತಾ ಇದಾರೆ ಹೊರತು ಅವ್ರಿಗೆ ಅದ್ ಏನ್ ರೂಲ್ ಅಂತ ಗೊತ್ತಾಗ್ತಿಲ್ಲ. ಪಾಪ ಇವ್ರಂತಂಗೆ ಬಿಕ್ಕರ್ಸ್ಕೊಂಡಿರ್ತಾರೆ. ಆಮೇಲೆ ಅರ್ಥ ಆಯ್ತು, ಓ ನಾವ್ ಹೇಳ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿರೋ ಟೀಚರ್ಸ್ ಎಲ್ಲ ಪೇಪರ್ ತಿರುಗಿಸ್ತಾ ಇರ್ಬೇಕಾದ್ರೆ ಸಾಂಗ್ ಹೇಳ್ತಾನೆ, ಸರ್ ಒಂದ್ ನಿಮಿಷ ದಯವಿಟ್ಟು ಅವ್ರಿಬ್ಬರ ಮೇಲೆ ಇರೋ ಕಂಪ್ಲೇಂಟ್ ನ ಮತ್ತೆ ಪನಿಷ್ಮೆಂಟ್ ನ ಕ್ಯಾನ್ಸಲ್ ಮಾಡಿ, ಇದು ಪೂರ್ತಿ ಜವಾಬ್ದಾರಿ ನಾನ್ ತಗೊಳ್ತೀನಿ, ಯಾಕಂದ್ರೆ ನಾನೇ ತಪ್ಪು ಕೆಲಸನ ಮಾಡಿದ್ದು, ನಾನೇ ಸ್ಟಾಫ್ ರೂಮ್ ಒಳಗಡೆ ಹೋಗಿದ್ದು ಅಂತ ಹೇಳಿದಾಗ, ಸರಿ ಅವರಿಬ್ರು ಏನಕ್ಕೆ ಒಪ್ಕೊಂಡ್ರು ಅಂತ ಕೇಳಿದಾಗ ಇವನ್ ಅಂತಾನೆ, ಸರ್ ನನ್ನ ಕಾಪಾಡೋದಕ್ಕೋಸ್ಕರನೇ ಸರ್ ಅವರಿಬ್ರು ಅವರೇ ಮಾಡಿದ್ದು ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅಂದಾಗ ಸರ್ ಕೇಳ್ತಾರೆ, ಅದಕ್ಕೇನ್ ಅವಶ್ಯಕತೆ ಇದೆ ಅಂದಾಗ, ನನ್ಗ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಮೋಸ್ಟ್ಲಿ ನನ್ನ ಫ್ರೆಂಡ್ ಅನ್ಕೊಂಡಿದ್ದಾರೇನೋ ಅಂತ ಹೇಳ್ತಾನೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಸಾಂಗ್ ಬರ್ತಾನೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಸಾಂಗ್ ಹೊರಗಡೆ ಬಂದಿದ ತಕ್ಷಣ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಹೀರೋಯಿನ್ ಕೂಡ ಕೇಳ್ತಾಳೆ, ಏನಾಯ್ತು ಒಳಗಡೆ ಎಲ್ಲ ಓಕೆನಾ ಅಂದಾಗ ಇವನ್ ಕೂಡ ಎಲ್ಲ ಓಕೆ ಅಂತ ಹೇಳ್ತಾನೆ. ಆಗ ಹೀರೋಯಿನ್ ಯೋಚನೆ ಮಾಡ್ತಾಳೆ, ಇವನ್ ಇತ್ರ ಗಿಲ್ಟಾಗಿ ಫೀಲ್ ಮಾಡಬಾರ್ದು ಅಂತಾನೆ ಹೀರೋ ಈ ಕೆಲಸನ ಮಾಡಿರ್ಬೋದು ಅಂತ. ಅದಾದ್ಮೇಲೆ ನೋಟಿಸ್ ಬೋರ್ಡ್ ಮೇಲೆ ಹಾಕಿರ್ತಾರೆ. ಎಲ್ಲರೂ ನೋಡ್ಬಿಟ್ಟು ಶಾಕ್ ಆಗ್ತಾರೆ, ಏನು ಸಾಂಗ್ ನೈಟ್ ಆ ರೂಮ್ ಒಳಗಡೆ ಹೋಗಿದ್ನ, ಕ್ವೆಶ್ಚನ್ ಪೇಪರ್ ನ ಕಳ್ತನ ಮಾಡಕ್ಕೆ ಟ್ರೈ ಮಾಡಿದ್ನ ಅಂತ ಮಾತಾಡ್ಕೊಳ್ತಾರೆ. ಸಾಂಗ್ ಅಲ್ಲೇ ನಿಂತ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಹೀರೋ ಕೂಡ ಇರ್ತಾನೆ. ಅದಾದ್ಮೇಲೆ ಸಾಂಗ್ ಮತ್ತೆ ಅವ್ನ್ ಗರ್ಲ್ ಫ್ರೆಂಡ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಕೇಳ್ತಾಳೆ, ಏನೋ ಆಯ್ತು, ಏನಕ್ಕೆ ನಿನ್ ಮೇಲೆ ಕಂಪ್ಲೇಂಟ್ ಬಂದಿದೆ, ನಿನ್ ಮೇಲೆ ಏನಕ್ಕೆ ಪನಿಷ್ಮೆಂಟ್ ಇದೆ ಅಂತ ಕೇಳಿದಾಗ ಇವ್ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಇವಳು ಅಂತಾಳೆ, ಪರವಾಗಿಲ್ಲ ಬಿಡು, ನೀನೇ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂತೀಯ ಅಂದಾಗ ಅವನಂತಾನೆ, ಬೇಜಾರ್ ಅಂತಲ್ಲ, ಅವತ್ತನ್ನ ಪೇಪರ್ ನ ಕಳ್ತನ ಮಾಡಿದಾಗ ನನ್ಗೆ ತುಂಬಾನೇ ಭಯ ಆಯ್ತು, ನನ್ ಜೊತೆ ಯಾರು ಇಲ್ದೇ ಇರೋ ತರ ನನಗ್ ಫೀಲ್ ಆಯ್ತು, ಅದಾದ್ಮೇಲೆ ಈಗ ಪರವಾಗಿಲ್ಲ, ನನಗೆ ಏನು ಅನ್ನಿಸ್ತಾ ಇಲ್ಲ ಅಂದಾಗ ಅವಳು ಕೂಡ ಸಮಾಧಾನ ಆಗೋ ತರ 4 ಮಾತನ್ನ ಆಡ್ತಾಳೆ. ಅದಾದ್ಮೇಲೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಅವ್ರ ಸೇಫ್ ಹೌಸ್ ಅಲ್ಲಿ ಇರ್ಬೇಕಾದ್ರೆ ಅವಳು ಕಮೆಂಟ್ಸ್ ಎಲ್ಲ ಓದ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆಹಾ ನನ್ಗೆ ಎಷ್ಟೊಂದು ಕಮೆಂಟ್ಸ್ ಬಂದಿದೆ, ಬಟ್ ಎಲ್ಲ ತುಂಬಾ ಶಾರ್ಟ್ ಆಗಿ ಬಂದಿದೆ, ದಿಸ್ ಇಸ್ ಫನ್, ದಿಸ್ ಇಸ್ ಫನಿ, ದಿಸ್ ಇಸ್ ಇಂಟ್ರೆಸ್ಟ್, ಇಷ್ಟು ಚಿಕ್ಕದಾಗಿ ಬರ್ತಾ ಇದೆ ಅಂದಾಗ ಅವನಂತಾನೆ, ಕಮೆಂಟ್ ಬಂದಿರೋದೇ ಹೆಚ್ಚು, ಅದ್ರಲ್ಲಿ ಚಿಕ್ಕದಾಗಿ ಬೇರೆ ಹಾಕಿದ್ದಾರೆ ಅಂತ ಇದೆಯಾ ಅಂದಾಗ ಇವಳು ಅಂತಾಳೆ, ಇಲ್ಲ ನಾನು ಅನ್ಕೊಂಡೆ ದೊಡ್ಡದಾಗಿ ಪ್ಯಾರಾಗ್ರಾಫ್ ತರ ಕಮೆಂಟ್ ಹಾಕ್ತಾರೆ ಅಂತ, ಇದ್ ನೋಡಿದ್ರೆ ಎಷ್ಟು ಬಂದಿದೆ ಅಂತ ಹೇಳ್ತಾಳೆ. ಅವ್ನ್ ಕೂಡ ನಿನ್ಗೆ ಎಷ್ಟು ಬಂದ್ರೆ ಕೂಡ ಸಾಲಲ್ಲ ಕಣೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನೊಬ್ಬ ಫ್ರೆಂಡ್ ಹತ್ರ ಕೇಳ್ತಾ ಇರ್ತಾನೆ, ನೀನ್ ಯಾವಾಗಾದ್ರೂ ಕಮೆಂಟ್ಸ್ ಹಾಕಿದ್ಯೇನೋ ಅಂದಾಗ, ಕಮೆಂಟ್ಸ್ ಹಾಕೋದ್ರಲ್ಲಿ ನಾನು ಪ್ರೋ ಗೊತ್ತಾ, ಎಷ್ಟು ಚೆನ್ನಾಗಿ ನಾನು ಕಮೆಂಟ್ಸ್ ಹಾಕ್ತೀನಿ ಗೊತ್ತಾ ಅಂದಾಗ ಇವ್ನು ಕೇಳ್ತಾನೆ, ಸರಿ ದೊಡ್ಡದಾಗಿರೋ ಒಂದು ಕಮೆಂಟ್ ಏನಾದ್ರು ಹೇಳು, ಸೂಪರ್ ಆಗಿರ್ಬೇಕು ಅಂತ ಕೇಳಿದಾಗ ಇವನು ದಿಸ್ ಇಸ್ ಆಸಮ್ ಅಂತ ಹೇಳ್ತಾರೆ. ಏನೋ ದಿಸ್ ಇಸ್ ಆಸಮ್, ಸ್ವಲ್ಪ ದೊಡ್ಡದಾಗಿ ಹೇಳು ಅಂತ ಕೇಳ್ತಾನೆ. ಅವನು ಇದು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದಾಗ ಹೀರೋ ಟೆನ್ಷನ್ ಆಗ್ಬಿಡ್ತಿದ್ದೆ, ನಾನು ನಿಮ್ಮೂರಲ್ಲಿ ದೊಡ್ಡದು ಅಂತ ಹೇಳಿ ಹೊಡಿಯಕ್ಕೆ ಹೊರಟೋಗ್ತಾನೆ. ಅದಾದ್ಮೇಲೆ ಹೀರೋಯಿನ್ ಫ್ರೆಂಡ್ ಸಾರಾ ಇರ್ತಾಳಲ್ಲ, ಅವ್ಳು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗಿಟಾರಿಸ್ಟ್ ಹಿಂದ್ಗಡೆ ಬಂದು ಮಾತಾಡಿಸ್ತಾನೆ, ಏನು ಯಾವಾಗೂ ನಿನ್ ಫ್ರೆಂಡ್ ಜೊತೆ ತಾನೆ ಹೋಗ್ತಾ ಇದ್ದೆ, ಹೀರೋಯಿನ್ ಜೊತೆ ಒಬ್ಳೆ ಹೋಗ್ತಾ ಇದೀಯ ಅಂದಾಗ ಇವಳು ಅಂತಾಳೆ, ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಸ್ವಲ್ಪ ಬ್ರೇಕಪ್ ಅಲ್ಲಿ ಇದೀವಿ ಅಂದಾಗ ಇವನ್ ಅಂತಾನೆ, ನೀನ್ ಏನಾದ್ರು ಹೇಳ್ಬೇಕಂದ್ರೆ ಅವಳ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ ಅಂದಾಗ ಡೈರೆಕ್ಟ್ ಆಗಿ ಹೇಳ್ಕೊಳ್ಳೋಣ ಬಿಡು ಅಂತಂದಾಗ ಇವನ್ ಅಂತಾನೆ, ಸರಿ ಊಟಕ್ಕೆ ಹೋಗೋಣ ಅಂತ ಕರೆದಿದ ತಕ್ಷಣ ಇಬ್ರು ಹೋಗಿ ಕುತ್ಕೊಂಡು ನೂಡಲ್ಸ್ ತಿಂತಾ ಇರ್ಬೇಕಾದ್ರೆ ಇವಳು ಕೇಳ್ತಾಳೆ, ನೀನ್ ಓದಿರೋದೆಲ್ಲ ಅಬ್ರೋಡ್ ಅಲ್ವಾ, ಇವಾಗ ಏನಕ್ಕೆ ಕೊರಿಯಾಗ್ ಬಂದಿದ್ಯಾ ಅಂದಾಗ ಇಲ್ಲಿ ಕೊರಿಯಾನಲ್ಲಿ ಹೈಸ್ಕೂಲ್ ಅಲ್ಲ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದಾಗ ಇವಳು ಅಂತಾಳೆ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಏನ್ ಗೊತ್ತಾ ನೀನ್ ಮಾಡ್ಬೇಕು, ಟೈಮ್ಗೂ ಓದ್ತಾನೆ ಇರ್ಬೇಕು, ಊಟ ತಿಂಡಿ ಕೂಡ ಬಿಟ್ಬಿಟ್ಟು ಓದ್ತಾ ಇರ್ಬೇಕು, ಇದೆಲ್ಲ ಒಂಥರ ಮೆಂಟಲ್ ಎಜುಕೇಶನ್ ಇಲ್ಲಿ ಅಂತ ಹೇಳಿ ಬೈತಾ ಇರ್ತಾಳೆ. ಇನ್ನೊಂದ್ ಕಡೆ ಸ್ಕೂಲ್ ಅಲ್ಲಿ ಜಗಳ ಮಾಡ್ತಾ ಇರ್ತಾಳಲ್ಲ ಒಂದ್ ಹುಡುಗಿ, ಅವಳು ಅವ್ರ ಅಮ್ಮನ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವ್ರ ಅಮ್ಮ ಹಂಗೆ ಸಖತ್ ಮಾಸಾಗಿ 4-5 ಜನ ನಿಂದ್ಗಡೆ ಹಾಕೊಂಡೆ ಬಂದಿರ್ತಾರೆ. ಅವ್ರ ಒಳಗಡೆ ಹೋಗ್ಬಿಟ್ಟು ಸರ್ ಹತ್ರ ಜಗಳ ಮಾಡ್ತಾ ಇರ್ತಾರೆ. ನನ್ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಅವ್ಳ ನೀವು ಅಪಾಲಜಿ ಲೆಟರ್ ನ ಬರೆಸ್ತಾ ಇದೀರಾ, ಅವಳೆಲ್ಲ ಬರೆಯಕ್ ಆಗೋದಿಲ್ಲ, ಏನಿದ್ರು ನಾವು ಲೀಗಲ್ ಆಗಿ ಹೋಗ್ತೀವಿ, ಲಾಯರ್ ಇಟ್ಟು ಮಾತಾಡ್ಕೊಳ್ತೀವಿ, ಸ್ಕೂಲ್ ವೈಲೆನ್ಸ್ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿ ಸರ್ ಹತ್ತೊಂದು ಲೆಟರ್ ಕೊಟ್ಬಿಟ್ಟೆ ಹೊಟ್ಟೋದ್ರು. ಸರ್ ಎಷ್ಟು ಮಾತಾಡಿ ಹೇಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅವ್ರು ಕೇಳ್ತಾನೆ ಇಲ್ಲ. ಅವ್ರು ಹೊಟ್ಟೋದ್ಮೇಲೆ ಸ್ಟ್ರಿಕ್ಟ್ ಆಗಿರೋ ಸರ್ ಹೇಳ್ತಾರೆ, ಈ ಸ್ಕೂಲ್ ಅಥವಾ ಪೊಲೀಸ್ ಸ್ಟೇಷನ್ ಅಂತ ನನ್ಗೊಂದು ಅರ್ಥ ಆಗ್ತಾ ಇಲ್ಲ, ಲಾಯರ್ಸ್ ಬರ್ತಾ ಇದಾರೆ, ಪೊಲೀಸ್ ಅವ್ರು ಬರ್ತಾ ಇದಾರೆ ಅಂತ ಆಯಪ್ಪ ತಲೆ ಹೊಡ್ಕೊಂತಾ ಇರ್ತಾನೆ. ಈ ಸರ್ ಹೇಳ್ತಾರೆ, ಮಕ್ಳಿಗೆ ಹಿಂಗೆಲ್ಲ ಮಾಡೋದ್ ಸರಿ ಅಲ್ಲ ಸರ್ ಅಂತ. ಅದಾದ್ಮೇಲೆ ಬೋರಣ ಸಪರೇಟ್ ಆಗಿ ಕರೆದು ಮಾತಾಡ್ತಾರೆ, ಏನ್ ನಡೆದಿದೆ ಅಂತ ಹೇಳಮ್ಮ, ಇದು ಲಾಸ್ಟ್ ಚಾನ್ಸು, ನಾನೇನ ಕಾಪಾಡ್ತೀನಿ ಅಂದಾಗ ಇವಳು ಅಂತಾಳೆ, ಸರ್ ಹೇಳಕ್ಕೇನಿಲ್ಲ, ನಾನೇನ್ ಹೇಳ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀನಿ ಅಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ. ಅದಾದ್ಮೇಲೆ ರೋಡಿ ಗರ್ಲ್ಸ್ 3 ಜನ ಇರ್ತಾರಲ್ಲ, ಅವ್ರು ಬಂದು ಇವಳು ಬ್ಯಾಗ್ ಎಲ್ಲ ಚೆಕ್ ಮಾಡ್ಬಿಟ್ಟು ಇವಳ ಸಖತ್ತಾಗಿ ಬೆದರಿಸ್ತಾರೆ. ಈಗ ಕಮಿಟಿಯಲ್ಲಿ ನಾನು ಏನಾದ್ರು ಕೇಳಿದಾಗ ನಮ್ಮ ಹೆಸರೇನಾದ್ರು ಹೊರಗಡೆ ಬಂತು ಅಷ್ಟೇ ನಿನ್ ಕತೆನ ಮುಗಿಸ್ಬಿಡ್ತೀನಿ ಅಂತ ಪಾಪ ಬೆದರಿಸೆ ಕಳಿಸ್ತಾರೆ. ಅದಾದ್ಮೇಲೆ ಕಮಿಟಿ ಅವರು ಬಂದ್ಬಿಟ್ಟಿರ್ತಾರೆ. ಈ ಕಡೆ ಪೊಲೀಸ್ ಅವರು ಟೀಚರ್ಸ್ ಎಲ್ಲ ಕೂಡ ಕೂತಿರ್ತಾರೆ. ಅವರೆಲ್ಲ ಕೇಳಿದಾಗ ಅವಳು ಹೇಳೋದು ಒಂದೇ, ನಾನೇ ಸರ್ ಫಸ್ಟ್ ಅವಳನ್ನ ಹೊಡೆದಿದ್ದು, ಅವಳ ಪೆನ್ ಯಾರೋ ಎತ್ಕೋಬಿಟ್ಟಿದ್ದಾರೆ ಅಂತ ಹೇಳಿ ಅವಳು ಬಂದು ನನ್ನ ಮೇಲೆ ಡೌಟ್ ಪಟ್ಲು. ಆದ್ರೆ ಹಿಂದೆ ಮುಂದೆ ನೋಡಿದೆ, ನಾನು ಅವಳನ್ನ ಹೊಡೆದ್ಬಿಟ್ಟೆ, ತಪ್ಪು ನಾನೇ ಮಾಡಿದ್ದು, ಯಾವ್ದೇ ಪನಿಷ್ಮೆಂಟ್ ಕೊಟ್ಟು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಏನೇನ್ ಮಾಡಕ್ಕಾಗುತ್ತೆ, ಆ ಲೇಡಿ ಟೀಚರ್ ಇರ್ತಾರಲ್ವಾ, ಅವ್ರು ಹೇಳ್ತಾರೆ, ಅವಳೇ ಒಪ್ಕೊಂಡ್ಮೇಲೆ ಇನ್ ನಮ್ಗೇನಿದೆ ಮಾತಾಡೋದಕ್ಕೆ, ಪನಿಷ್ಮೆಂಟ್ ನ ಕೊಟ್ಬಿಟ್ಟು ಇಲ್ಲಿಗೆ ಕೇಸ್ ನ ಕ್ಲೋಸ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಪಾಪ ಅವಳಿಗೆ ಪನಿಷ್ಮೆಂಟ್ ಕೊಡ್ತಾರೆ ನೋಟಿಸ್ ಬೋರ್ಡ್ ಮೇಲೆ, 1 ವೀಕ್ ಗೆ ಅವಳಿಗೆ ಸ್ಕೂಲ್ ಬರಬಾರ್ದು ಅಂತ ಹೇಳಿ ಪನಿಷ್ಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಸರ್ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ಅದಾದ್ಮೇಲೆ ಅವ್ಳು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ 3 ಜನ ರೌಡಿ ಗರ್ಲ್ಸ್ ಅವಳು ನಂಗೆ ತಳ್ಕೊಂಡ್ ಹೋಗ್ತಾ ಇರ್ತಾರೆ. ಇವುಗಳನ್ನೆಲ್ಲ ಹೆಂಗ ಮನೇಲಿ ಇಟ್ಕೊಂಡ್ ಮೇಯಿಸ್ತಾ ಇದಾರೆ ಅಂತ ಗೊತ್ತಿಲ್ಲ, ಇವಾಗೆಲ್ಲ ಸ್ಕೂಲ್ ಏನಕ್ ಬರ್ತಾವ ಅಂತಾನೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಇನ್ನೊಂದ್ ಕಡೆ ಹೀರೋಯಿನ್ ಮತ್ತೆ ಸಾಂಗ್ ನ ತೋರಿಸ್ತಾರೆ.
ಮತ್ತೆ ಹೀರೋಯಿನ್ ಸೈಕಲ್ ಚೈನ್ ಕಿತ್ತೋಗಿದೆಯೇನೋ, ಸೊ ಹಂಗೆ ರೆಡಿ ಮಾಡ್ಕೊಟ್ಬಿಟ್ಟು ಸರಿ ಆಯ್ತು ಮತ್ತೆ ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋನು ಬಂದ್ ನೋಡ್ತಾನೆ. ಎಲ್ಲೋ ಜ್ಯೂಸ್ ಕುಡಿಯಕ್ ಹೋಗೋದಕ್ಕೋಸ್ಕರ ಇವ್ರು ಮಾತಾಡ್ಕೊಂಡಿದ್ರಲ್ವಾ, ಅದನ್ನ ಇವ್ನು ಕೇಳಿಸ್ಕೊಂಡ್ಬಿಟ್ಟು ಇವನಂತಾನೆ ಏನು ಅವ್ನ ಜೊತೆ ನೀನ್ ಹೊರಗಡೆ ಹೋಗೋದು ನನ್ಗೆ ಇಷ್ಟ ಇಲ್ಲ ಅಂದಾಗ ಇವ್ಳು ಕೇಳ್ತಾಳೆ ಯಾಕೆ ಇಷ್ಟ ಇಲ್ಲ, ನಾನ್ ಯಾಕೆ ಹೋಗ್ಬಾರ್ದು ಅಂದ್ರೆ ನಿನ್ಗೆಲ್ಲದಕ್ಕೂ ರೀಸನ್ ಕೊಡ್ಬೇಕಾ, ನೀನ್ ಹೋಗೋದು ನನ್ಗೆ ಇಷ್ಟ ಇಲ್ಲ, ಅವ್ನ ಜೊತೆ ನೀನ್ ಹೋಗ್ಬೇಡ ಅಂತ ಹೇಳಿದ್ರೆ ಇವಳು ಹಂಗೆ ನಕ್ಕೊಂಡು ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾಳ. ಅವ್ನಿಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವನ ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಜೊತೆ ಸ್ಪೆಂಡ್ ಮಾಡಿರ್ತಾನಲ್ಲ, ಅವಳ ಸ್ಮೈಲು ಪ್ರತಿ ಒಂದ್ಸತಿನೂ ಅವ್ನಿಗೆ ಅದೆಲ್ಲ ನೆನಪು ಬರ್ತಾ ಇರುತ್ತೆ. ಈಗ ಅದೆಲ್ಲ ನೆನ್ಸ್ಕೊಂಡು ನಾನೇನಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹಂಗೆ ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಅವ್ರು ಬಂದು ಪೊಲೀಸ್ ಲೇಡಿನ ಫಿಲ್ಮ್ ಕರಿಬೇಕು ಅಂತ ಹೆಂಗೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅವ್ರು ಹಿಂದೆ ಬಂದ್ ನೋಡ್ಬಿಟ್ಟು ಏನು ನನ್ನ ಡೇಟ್ ಕರಿತಾ ಇದ್ದೀರಾ ಅಂತ ಅಂದಾಗ ಇವ್ರು ಇಲ್ಲ ಇಲ್ಲ ಅಂದಾಗ ಏನು ಇಲ್ವಾ ಅಂದಾಗ ಇಲ್ಲ ಇಲ್ಲ ಆತರ ಅಲ್ಲ ಅಂತ ಏನೋ ಮಾತಾಡ್ತಾ ಇರ್ತಾರೆ. ನೋಡಿ ಇದನ್ನ ಪಿಟಿ ಟೀಚರ್ ನೋಡ್ಬಿಟ್ಟು ಅವ್ರ ಮುಂದ್ಗಡೆ ಹೋಗ್ಬೇಕನ್ನೋದಕ್ಕೇನೋ ಪಾಪ ಬಂದ್ಬಿಟ್ಟು ಮೂವಿ ಟಿಕೆಟ್ಸ್ ಇದೆ ನನ್ನ ಹತ್ರ, ಮೂವಿಗೆ ಹೋಗೋಣ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ಮಿಸ್ಟರ್ ಕಿಮ್ಗೆ ಶಾಕು, ಇದೇನಿದು ಈ ತರ ಬಂದ್ ಈ ತರ ಕೇಳ್ತದಾನೆ ಅಂತ. ಆ ಮೇಡಮ್ ಕೂಡ ಹಂಗೆ ಬಗ್ಗೆ ನಮ್ ಸರ್ ನ ನೋಡ್ಬಿಟ್ಟು ಸರಿ ಓಕೆ ನಾನ್ ಫಿಲ್ಮ್ ಬರ್ತೀನಿ ಅಂತ ಹೇಳಿ ಪಿಟಿ ಟೀಚರ್ಗೆ ಓಕೆ ಹೇಳ್ಬಿಡ್ತಾರೆ. ಅವ್ರ ಹಂಗೆ ಹಿಂದ್ಗಡೆನೆ ಓಡೋಗ್ತಾ ಇರ್ತಾರೆ. ಇವತ್ತು ನಿಮ್ಗೆ ನೈಟ್ ಶಿಫ್ಟ್ ಇದೆ ಅಲ್ವಾ, ನೀವು ಫಿಲ್ಮ್ಗೆಲ್ಲ ಹೋಗ್ಬಾರ್ದು ಅಂತ. ಅದಾದ್ಮೇಲೆ ಆ ಲೇಡಿ ಪೊಲೀಸ್ ಒಳಗಡೆಯಿಂದ ಹೊರಗಡೆ ಬರೋದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅವ್ರು ಬಂದಿದ ತಕ್ಷಣ ಕೇಳ್ತಾರೆ ನಿಮ್ ಫಿಲ್ಮ್ಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ, ಬನ್ನಿ ಹಂಗೆ ರೆಸ್ಟೋರೆಂಟ್ಗೆ ಹೋಗೋಣ ಅಂದಾಗ ಇಲ್ಲ ನನಗೆ ಟೈಮ್ ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸ್ಟೂಡೆಂಟ್ಸ್ ಬರೋದು ನೋಡ್ಬಿಟ್ಟು ಏ ಮಕ್ಳ ಎಮ್ಮೆಗೆ ಏನಾದ್ರು ತಿನ್ಬೇಕಾ, ಬನ್ನಿ ನಮ್ ಜೊತೆ ಹೋಗೋಣ ಅಂದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತಾರೆ. ಆದ್ರೆ ಹೀರೋ ಫಸ್ಟ್ ಬರಲ್ಲ ಅನ್ನೋ ತರ ನೋಡ್ತಾನೆ. ಹೀರೋಯಿನ್ ಬ್ಯಾಗ್ ಇಟ್ಕೊಂಡು ಹೇಳ್ಕೊಂಡ್ ಬರೋದು. ಆಗ ಲೇಡಿ ಪೊಲೀಸ್ ನೋಡ್ಬಿಟ್ಟು ಕೇಳಿದಾಗ ಅವ್ರು ಕೂಡ ಓಕೆ ಇನ್ನೂ ಟೈಮ್ ಇದೆ ಸರಿ ಬನ್ನಿ ಹೋಗೋಣ ಅಂತ ಹೇಳಿ ಒಪ್ಕೊಂತಾರೆ. ಪಿಟಿ ಟೀಚರ್ ಕೂಡ ಹಂಗೆ ಅಡ್ಡ ಬರ್ತಾರೆ. ನಾನು ಬರ್ಬೋದಾ ಲಂಚ್ಗೆ ಅಂತ ಕೇಳಿದಾಗ ಅಯ್ಯೋ ಇವನೊಬ್ಬ ಸೆಂಟ್ರಲಿ ಅಂತ ಹೇಳ್ಬಿಟ್ಟು ಹಂಗೆ ಎಲ್ಲರೂ ತಳ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈಗ ಎಲ್ಲರೂ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಆ ಪಿಟಿ ಸರ್ ಅಂತೂ ಪೊಲೀಸ್ ಲೇಡಿನ ಮಾತಾಡಿಸ್ತಾನೆ ಇರ್ತಾರೆ. ಈ ಸರ್ಗೆ ಟೆನ್ಷನ್ ಆಗ್ಬಿಟ್ಟು ಸರ್ ನಿಮ್ಗೆ ಸ್ಯಾಂಡ್ವಿಚ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ತಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು ನಮ್ ಮಿಸ್ಟರ್ ಕಿಮ್ ಕೈಲಿರೋ ಸ್ಯಾಂಡ್ವಿಚ್ ನ ಕೂಡ ಎತ್ತಿ ಹಂಗೆ ಪಿಟಿ ಟೀಚರ್ ಬಾಯಲ್ಲೇ ಇಟ್ಬಿಡ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ನೋಡಿದ್ರೆ ಬಕಾಸುರಿ ತರ ಬಕ ಬಕ ಅಂತ ತಿಂತಾನೆ ಇರ್ತಾಳೆ. ಅವಳ ಹತ್ರ ಇರೋ ಜ್ಯೂಸ್ ಖಾಲಿ ಆಗ್ಬಿಟ್ಟಿರುತ್ತೆ. ಹೀರೋಯಿನ್ ಹೋಗ್ಬಿಟ್ಟು ಅವನೇ ಕುಡಿಸ್ತಾನೆ. ಅದಾದ್ಮೇಲೆ ಎಲ್ಲರೂ ಹೊರಗಡೆ ಬರ್ತಾರೆ. ನೋಡಿ ಎಲ್ಲರೂ ಒಬ್ಬೊಬ್ಬರು ಒಂದು ಡೈರೆಕ್ಷನ್ ಅಲ್ಲಿ ಹೊರಟೋಗ್ತಾರೆ. ಆದ್ರೆ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆ ರೋಡ್ ಸೈಡ್ ಇರೋ ಹುಲ್ಲೆಲ್ಲ ಕ್ಲೀನ್ ಮಾಡಕ್ಕೆ ಕೆಲವ್ರು ಕೆಲ್ಸದವರೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ಒಂದಪ್ಪ ಬೈಕ್ ಬಂದಾಗ ಬೈತಾ ಇರ್ತಾನೆ, ಕರೆಕ್ಟ್ ಆಗಿ ಕಾಣಿಸಲ್ವಾ ಏನಂಗ್ ಕ್ಲೀನ್ ಮಾಡ್ತಾ ಇದೀರಾ, ಸ್ಟ್ರೇಟ್ ಕ್ಲೀನ್ ಮಾಡಿ ಅಂತ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಏನಿದು ನಮ್ಮ ಅಪ್ಪ ವಾಯ್ಸ್ ತರ ಇದೆ ಅಂತ ಹೇಳ್ಬಿಟ್ಟು ತಿರುಗಿ ನೋಡಿದ್ರೆ ಅವ್ರ ಅಪ್ಪನೇ ಅಪ್ಪ ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ, ಯಾಕೆ ನೀವು ನಮ್ಮ ಅಪ್ಪನ ಅಷ್ಟು ರೂಢಾಗಿ ಮಾತಾಡ್ತಾ ಇದ್ದೀರಾ ಅಂದಾಗ ಇವಳೊಬ್ಳು ಕುಳ್ಳಿ ಬಂದ್ಬಿಟ್ಲು ಅಂದಿದ ತಕ್ಷಣ ಇವರಪ್ಪ ಟೆನ್ಷನ್ ಆಗ್ಬಿಡ್ತಾರೆ. ಏನು ಏನ್ ನನ್ ಮಗಳನ್ನ ಏನ್ ಮಾತಾಡ್ತಾ ಇದೀಯ ಅಂದಾಗ ಏನು ಕರೆಕ್ಟ್ ಆಗಿ ಕೆಲಸ ಮಾಡಕ್ಕಾಗಲ್ವಾ, ಓ ನೀವಿಬ್ಬರಿಗೂ ಒಳ್ಳೆ ಜೋಡಿ ಅಂತ ಹೇಳಿ ಮಾತಾಡುವಾಗ ಹೀರೋ ಬಂದು ಏನ್ ಮಾತಾಡ್ತಾ ಇದ್ದೀರಾ, ಕೆಲ್ಸದವ್ರನ್ನ ಹೆಂಗ್ ಮಾತಾಡ್ಸ್ಬೇಕಂತ ಗೊತ್ತಿಲ್ಲ ಅಂತ ಒಂದ್ ಗದ್ರಿದ ತಕ್ಷಣ ಏನಿಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡು ಅಂತ ನಾನು ಹೇಳ್ತಾ ಇದ್ದೆ ಅನ್ಬಿಟ್ಟು ಇವಾಗೆಲ್ಲ ಸ್ಕೂಲ್ ಮಕ್ಕಳನ್ನ ನೋಡಿದ್ರೆ ನಾವೆಲ್ಲ ಭಯ ಪಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಅವರಪ್ಪ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ ನೀವ್ ಈ ಕೆಲಸ ಮಾಡ್ತಾ ಇರೋದಕ್ಕೆನಾ ಮನೆಗ್ ಲೇಟ್ ಆಗಿ ಬರೋದು, ಆದ್ರೆ ಅಮ್ಮ ಯಾವಾಗೂ ನಿನ್ನ ಬೈತಾ ಇರ್ತಾರೆ ಕುಡಿದ್ಬಿಟ್ಟು ಮನೆಗ್ ಬರ್ತೀರಾ ಅಂತ, ಯಾಕೆ ಅಮ್ಮ ಹತ್ರ ನಿಜ ಹೇಳಿಲ್ಲ ಅಂದಾಗ ಇವ್ರಂತಾರೆ ನೀನ್ ಕಷ್ಟಪಟ್ಟು ಓದ್ತಾ ಇದೆಯಲ್ಲಮ್ಮ, ಒಳ್ಳೆ ಶೀಟ್ ಸಿಗ್ಬೇಕಂದ್ರೆ ನಾವೇನಾದ್ರು ಕಷ್ಟಪಟ್ಟು ಕೆಲಸನ ಮಾಡ್ಲೇಬೇಕಲ್ವಾ, ಅದಕ್ಕೋಸ್ಕರನೇ ನಾನು ಇತರ ಕೆಲ್ಸಕ್ಕೆಲ್ಲ ಹೋಗ್ತಾ ಇದೀನಿ, ಇದೆಲ್ಲ ನಿಮ್ಮ ಅಮ್ಮ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಅವ್ರ ಮನೆ ಹತ್ರನೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀರೋಯಿನ್ ಅಂತೂ ಪಾಪ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ಅಪ್ಪ ನನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂತ. ಅಪ್ಪ ನೀವೇ ನನ್ಗೆ ಬೆಸ್ಟ್ ಅಪ್ಪ ಅಂದಿದ ತಕ್ಷಣ ಅವ್ರಂತೂ ನಿಜವಾಗ್ಲೂನಾ ಇಲ್ಲಿ ನನ್ಗೊಂದು ಹಗ್ ಮಾಡು ಅಂತ ಹೇಳಿದ ತಕ್ಷಣ ತುಂಬಾ ಖುಷಿಯಾಗಿ ಹಗ್ ಮಾಡ್ಕೊಳ್ತಾರೆ. ಈಗ ಇನ್ನೊಂದ್ ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಅವ್ರಮ್ಮ ಕರೆದು ಒಂದು ಡೆಲಿವರಿ ಇದೆ ಅರ್ಜೆಂಟ್ ಸ್ವಲ್ಪ ಕೊಟ್ಬಿಟ್ಟು ಬಂದ್ಬಿಡು, ಆ ಇಬ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ, ಎಲ್ಲ ಕುಡ್ಕೊಂಡ್ ಬಿದ್ದಿರ್ತವೆ, ಸ್ವಲ್ಪ ಇದೊಂದೇ ಒಂದು ಡೆಲಿವರಿ ಮಾಡೋ ಅಂದಾಗ ಅವಳು ಅಮ್ಮ ನಾನು ಓದ್ಕೊಂತ ಇದ್ದೀನಿ ಯಾಕೆ ಹಿಂಗ್ ಡಿಸ್ಟರ್ಬ್ ಮಾಡ್ತೀಯ ಅಂದಾಗ ಒಂದೇ ಒಂದು ಕಣೋ ಇದೇ ಲಾಸ್ಟ್ ಹೋಗ್ಬಿಟ್ಟು ಬಂದ್ಬಿಡು ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರೆ. ಅವಳು ತಗೊಂಡೋದ್ರೆ ದೊಡ್ಡ ಬಿಲ್ಡಿಂಗು, ಯಾರ್ದಪ್ಪ ಈ ಮನೆ ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಚಿಕನ್ ಡೆಲಿವರಿ ಅಂತ ಹೇಳ್ಬಿಟ್ಟು ಒಳಗಡೆ ತಗೊಂಡೋಗಿ ನೋಡಿದ್ರೆ ಹೀರೋ ಕೂತಿರ್ತಾನೆ. ಏಯ್ ನಿಮ್ಮನೇನಾ ಇದು, ನೀನೇನ ಚಿಕನ್ ಆರ್ಡರ್ ಮಾಡಿದ್ದು ಅಂದಾಗ ಇವನಂತಾನೆ ಬೇರೆಯವ್ರ ಮನೆಗೆ ನಾನೇನಕ್ ಚಿಕನ್ ಆರ್ಡರ್ ಮಾಡ್ಲಿ, ನಮ್ಮ ಮನೆಗೆ ನಾನ್ ಮಾಡೋದು ಅಂತ ಹೇಳಿದಾಗ ಅವಳು ಟೆನ್ಷನ್ ಆಗ್ಬಿಟ್ಟು ಚಿಕನ್ ಇಷ್ಟ ಇಲ್ಲ ಅಂತ ಹೇಳಿದೆ ಮತ್ತೇನಕ್ಕೂ ಚಿಕನ್ ಆರ್ಡರ್ ಮಾಡ್ತೀಯಾ ಅಂತ ಹೇಳಿ ಚಿಕನ್ ಕೊಟ್ಬಿಟ್ಟು ಅಮೌಂಟ್ ಇಸ್ಕೊಂಡು ಅವಳು ಅಲ್ಲಿಂದ ಹೋಗ್ಬೇಕಂದಾಗ ನನಗೆ ಕೂಪನ್ ಬೇಕು ಅಂತ ಕೇಳ್ತಾನೆ. ಅವಳು ಕೂಡ ಕೂಪನ್ ಕೊಟ್ಬಿಟ್ಟು ಹೋಗ್ತಾಳೆ. ಮನೆ ಹತ್ರ ಹೋಗ್ತಿದ್ದಾಳೋ ಇಲ್ವೋ ಅವ್ರಮ್ಮ ರೆಡಿಯಾಗಿ ಇನ್ನೊಂದು ಪಾರ್ಸಲ್ ನ ಇಟ್ಕೊಂಡಿರ್ತಾರೆ. ಇವ್ರು ಯಾಕೆ ಮತ್ತೆ ಹೆಂಗ್ ಇಟ್ಕೊಂಡಿದ್ದಾರೆ ಅಂದಾಗ ಮತ್ತೆ ಅದೇ ಅಡ್ರೆಸ್ ಇಂದ ಕೇಳಿದಾರಮ್ಮ ದಯವಿಟ್ಟು ಇದೊಂದ್ಸತಿ ಕೊಟ್ಬಿಟ್ಟು ಬಂದ್ಬಿಡಂದಾಗ ಅವ್ನಿಗೆ ಬೇರೆ ಕೆಲ್ಸನೂ ಇಲ್ಲ ನನ್ ಮಗನಿಗೆ ಮಾಡ್ತೀನಿ ಇರು ಅಂತ ಬೈಕೊಂಡೋದವಳು ಚಿಕನ್ ಕೊಟ್ಬಿಟ್ಟು ನಿಂಗೆ ಬೇರೆ ಕೆಲಸ ಇಲ್ವಾ, ಏನ್ ಇಷ್ಟತಿ ಆರ್ಡರ್ ಮಾಡ್ತೀಯಾ, ಇನ್ನೊಂದ್ಸತಿ ಆರ್ಡರ್ ಮಾಡ್ದೆ ಅಂತ ಇಟ್ಕೋ ನಿನ್ನ ಸಾಯಿಸ್ಬಿಡ್ತೀನಿ ಮಗ್ನೆ ಅಂತ ಹೇಳಿ ಬೆದರ್ಸ್ಬಿಟ್ಟು ಚಿಕನ್ ಕೊಟ್ಬಿಟ್ಟು ಅವನು ಅಮೌಂಟ್ ಕೊಟ್ಟಾಗ ಅದನ್ನ ತಗೊಂಡ್ ರಿಟರ್ನ್ ಆಗ್ಬೇಕಾದ್ರೆ ನನ್ಗೆ ಕೂಪನ್ ಬೇಕು ಅಂತ ಕೇಳ್ತಾನ. ಇವಳು ಟೆನ್ಷನ್ ಆಗ ಕೂಪನ್ ಎತ್ಕೊಟ್ಬಿಟ್ಟು ಇನ್ನೊಂದ್ಸತಿ ನೀನ್ ಚಿಕನ್ ಆರ್ಡರ್ ಮಾಡ್ದೆ ಅಂತ ಇಟ್ಕೋ ನಾನು ಅಷ್ಟೇ ಆಮೇಲೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಬೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಮತ್ತೆ ಚಿಕನ್ ಆರ್ಡರ್ ಹಾಕಿರ್ತಾನೆ ನನಗೆ 10 ಚಿಕನ್ ಕೂಪನ್ಸ್ ಬೇಕು ಅಂತ ಅನ್ಕೊಂಡು. ಮತ್ತೆ ಇವಳು ಅದನ್ನ ಎತ್ಕೊಂಡು ಅವ್ನ ಹೊರಗಡೆ ನಿಂತಿರ್ತಾನೆ. ಅವಳು ಬಂದವಳು ಟೆನ್ಷನ್ ಆಗ್ಬಿಟ್ಟು ಏನೋ ನಿನ್ ಪ್ರಾಬ್ಲಮ್, ಏನೋ ಕಾಸತಿ ಆರ್ಡರ್ ಮಾಡ್ತಾ ಇದೀಯಾ, ಚಿಕನ್ ಇಷ್ಟ ಇಲ್ಲ ಅಂತ ಹೇಳ್ತೀಯ, ಮತ್ತೆ ನಿನ್ನ ಆಟಾಡ್ಸಕ್ಕೆ ನನ್ನ ರೇಗ್ಸಕ್ಕಂತ ನೀ ಕೆಲಸ ಮಾಡ್ತಾ ಇದೆಯಲ್ವಾ ಅಂತ ಹೇಳಿ ಬೈಕೊಂಡೆ ಚಿಕನ್ ಕೊಡ್ತಾಳೆ. ಅವ್ನ್ ಕೂಡ ಚಿಕನ್ ತಗೊಂಡು ಅಮೌಂಟ್ ಕೊಟ್ಬಿಟ್ಟು ಮೇಡಮ್ ಕೂಪನ್ ಕೊಡ್ತೀರಾ ಅಂತ ಕೇಳ್ದಾಗ ಇವಳು ಟೆನ್ಷನ್ ಆಗ್ಬಿಟ್ಟು ತಗೋ ಕೂಪನ್ ತಗೋ ಅಂತ ಹೇಳಿ 1 2 ಅಂತ ಹಾಕ್ದವಳು ಎಲ್ಲ ಬಿಸಾಕ್ಬಿಟ್ಟು ಇಟ್ಕೋ, ಅಷ್ಟು ಕೂಪನ್ ನೀನೇ ಇಟ್ಕೋ ಅಂತ ಬೈದ್ಬಿಟ್ಟು ಇದು ಕೊಟ್ಟಾಗಿ ಅಂತಾನೆ ಇನ್ನೊಂದ್ಸತಿ ನಾನೇನಕ್ಕೆ ಆರ್ಡರ್ ಮಾಡ್ಲಿ, ನನಗೆ 10 ಕೂಪನ್ಸ್ ಬೇಕಾಗಿತ್ತು ಅದ್ ನನಗೆ ಸಿಗ್ಬಿಡ್ತು ಅಂತ ಹೇಳಿ ಅದನ್ನ ತಗೊಂತಾನ. ಇವಳು ಟೆನ್ಷನ್ ಆಗ್ಬಿಟ್ಟು ಓಕೆ ಇನ್ನೊಂದ್ಸತಿ ಆರ್ಡರ್ ಮಾಡ್ಬಿಡ ಕಣೋ ಅಂತ ಹೇಳಿ ಬೈಕೊಂಡಿರ್ಬೇಕಾದ್ರೆ ಅವ್ನು ಓಕೆ ಬಾಯ್ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನ. ಇವಳು ಟೆನ್ಷನ್ ಆಗಿ ಅಲ್ಲಿಂದ ಹೋಗ್ತಾಳೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಸಾಂಗು
ಮತ್ತೆ ಅವ್ನ ಗರ್ಲ್ ಫ್ರೆಂಡ್ ನಮ್ಜುನ್ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಅಂತಾಳೆ 200 ಡೇಸ್ ನಾವು ಒಟ್ಟಿಗಿದೀವಿ ಕಣೋ, ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು, ಸಾಯಂಕಾಲ ರೆಸ್ಟೋರೆಂಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಅವಳು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ತುಂಬಾ ಹೊತ್ತಾಗಿರತ್ತೆ, ಅವ್ನು ಬಂದೇ ಇರೋದಿಲ್ಲ. ಸರಿ ಆಯ್ತು ಅಂತ ಅವಳು ಹಂಗೆ ರಿಟರ್ನ್ ಆಗ್ತಾ ಇರ್ತಾಳೆ. ನೋಡಿದ್ರೆ ನಮ್ಜುನ್ ಅವ್ರ ಮನೆ ಹತ್ರನೇ ಸಾಂಗ್ ನಿಂತಿರ್ತಾನೆ. ಇವಳಿಗೆ ಅರ್ಥ ಆಗ್ತಿಲ್ಲ ಇವ್ನ ಇಲ್ಲಿ ನಿಂತಿದ್ದಾನೆ ಅಂತ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಅಂದಾಗ ಅವ್ನ್ ಕೂಡ ಅವ್ನ ಕೈಲಿರೋ ಬೊಕ್ಕೆನ ಕೊಟ್ಬಿಟ್ಟು ಸೈಲೆಂಟ್ ಆಗಿ ನಿಂತಿರುವಾಗ ಇವಳೆ ಅಂತಾಳೆ, ಏನಿಲ್ಲ ನಮ್ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್, ಈಗ ಟೆಂಪರವರಿಯಾಗಿ ಇಲ್ಲಿ ಇದೀವಿ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡಕ್ಕೆ ನೋಡ್ತಾಳೆ. ಆದ್ರೆ ಸಾಂಗ್ ಎಲ್ಲ ನಿಜ ಗೊತ್ತಾಗ್ಬಿಟ್ಟಿರುತ್ತೆ. ಅದಕ್ ಮೇಲೆ ಅವಳಿಗೆ ಏನು ಮಾತಾಡಕ್ಕಿಲ್ಲ. ಇವ್ನ ಅಂತಾನೆ, ನೀನ್ ನನ್ನ ಹತ್ರ ನಿಜವಾಗಿದ್ಯಾ ಅಂತ ಅನ್ಕೊಂಡಿದೀನಿ, ಆದ್ರೆ ಎಷ್ಟು ದಿನ ನನ್ನ ಹತ್ರ ಸುಳ್ಳು ಹೇಳ್ತಾ ಇರ್ತೀಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವಳಿಗೇನು ಮಾತೆ ಬರ್ತಾ ಇಲ್ಲ. ಆಕ್ಚುಲಿ ಸಾಂಗ್ ಬಂದು ಅಲ್ಲೇ ನಿಂತ್ಕೊಂಡು ಕಾಲ್ ಮಾಡಿ ವಿಚಾರಿಸಿರ್ತಾನೆ, ಈ ತರ ಸಿಒ ಇದ್ದಾರಾ, ಅವ್ರಿಗೆ ಮಗಳಿದಾರ ಅಂತ. ಆದ್ರೆ ಅವ್ರು ನಮ್ ಸಿಒಗೆ ಮದ್ವೆನೇ ಆಗಿಲ್ಲ, ಮಗಳೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆ ಕಂಪನಿ ಸಿಇಒಗೆ. ಅದರಿಂದ ನೀವು ಸುಳ್ಳು ಹೇಳಿದಾಳೆ ಅಂತ ಅವ್ನು ಅರ್ಥ ಮಾಡ್ಕೊಂಡು ಸಖತ್ ಟೆನ್ಷನ್ ಆಗ್ಬಿಡ್ತಾನೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಹಂಗ ಹೋಗ್ತಾ ಇರ್ಬೇಕಾದ್ರೇನೆ ಅವ್ರಿಬ್ರು ಯಾವ ತರ ಮೀಟ್ ಮಾಡ್ಕೊಂಡ್ರು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರಿಬ್ರಿಗೂ ಸಖತ್ ಬೇಜಾರಾಗ್ಬಿಡುತ್ತೆ. ಆಲ್ಮೋಸ್ಟ್ ಬ್ರೇಕಪ್ ಆದಂಗೆ ಲೆಕ್ಕ ಅಲ್ವಾ. ಅವ್ನಂಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತಲ್ವಾ. ನೀವೆಲ್ಲ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ನೆಕ್ಸ್ಟ್ ಎಪಿಸೋಡ್ ನ ನೋಡೋದಕ್ಕೆ ಸ್ಟೇ ಟ್ಯೂನ್ಡ್ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು.